ನನ್ನ ಸ್ಕೂಲ್ ಹೆಸರು JHPS ಮುಂಡ್ರಿಗಿ, ಪಿನ್ ಕೋಡ್ 585202. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಭಾರತ ಪ್ರಮುಖ ಪತ್ರಿಕೆಗಳು, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಪತ್ರಿಕೆಗಳು ಯಾವ್ಯಾವು? ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತ. ಬಾಲಗಂಗಾಧರ್ ತಿಲಕರವರು ಬರೆದಿರುವ ಪತ್ರಿಕೆಗಳು ಯಾವ್ಯಾವು? ಕೇಸರಿ ಮರಾಠಿ, ಗೀತಾ ರಹಸ್ಯ. ಮತ್ತೆ ಯಾವುದು? ಸತ್ಯಾರ್ಥ ಪ್ರಕಾಶ ಯಾರು ಬರೆದರು? ದಯಾನಂದ ಸರಸ್ವತಿ. ಯಾರು? ರಾಜಾರಾಮ್ ಮೋಹನ್ ರಾಯ್ ಬರೆದಿರ್ತಕ್ಕಂಥ ಪತ್ರಿಕೆ ಯಾವುದು? ಕೌಮುದಿ. ಯಾವ ಮುದಿ? ಕೌಮುದಿ. ಸಂವಾದ ಕೌಮುದಿ. ಗುಲಾಮಗಿರಿ ಯಾರು ಬರೆದರು? ಜ್ಯೋತಿಬಾ ಫುಲೆ. ನ್ಯೂ ಇಂಡಿಯಾ ಯಾರ್ದು? ಅನಿ ಬೆಸೆಂಟ್. ಯಂಗ್ ಇಂಡಿಯಾ? ಮಹಾತ್ಮ ಗಾಂಧೀಜಿ. ಕಾಮನ್ವೆಲ್ತ್? ಆನಿ ಬೆಸೆಂಟ್. ಭಾರತ ಮೊದಲ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಸಾಧನೆಗಳನ್ನು ತಿಳಿಸಿ. ಮೈಸೂರು ವಿಶ್ವವಿದ್ಯಾಲಯ ಮತ್ತು ಬೆಂಗಳೂರಿನ ವಿದ್ಯುತ್ ಮತ್ತು ಶಿವನ ಸಮುದ್ರ ವಿದ್ಯುತ್ ಯೋಜನೆ. ಪ್ರಾಥಮಿಕ ಶಿಕ್ಷಣ, ಮಹಿಳೆಯರ ಶಿಕ್ಷಣ. ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು. ಮೈಸೂರು ವಿವಿ. ಭಾರತ ನೆರೆಹೊರೆಯ ರಾಷ್ಟ್ರಗಳನ್ನು ಗುರುತಿಸಿ. ಭೂತಾನ್, ನೇಪಾಳ, ಚೀನಾ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಶ್ರೀಲಂಕಾ. ಭಾರತ ದೊಡ್ಡ ಜಿಲ್ಲೆ? ದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ್. ಕರ್ನಾಟಕದ ದೊಡ್ಡ ಜಿಲ್ಲೆ? ಬೆಳಗಾವಿ. ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ? ಉತ್ತರ ಪ್ರದೇಶದ ರಾಜಧಾನಿ? ಲಕ್ನೋ. ಇತ್ತೀಚೆಗೆ ಅಯೋಧ್ಯೆ ಉದ್ಘಾಟನೆ ಎಲ್ಲಿದೆ? ಉತ್ತರ ಪ್ರದೇಶ. ಮುಖ್ಯಮಂತ್ರಿ? ಯೋಗಿ ಆದಿತ್ಯನಾಥ್. ಕರ್ನಾಟಕದ ಮುಖ್ಯಮಂತ್ರಿ? ಸಿದ್ದರಾಮಯ್ಯ. ಭಾರತ ಪ್ರಧಾನಮಂತ್ರಿ? ನರೇಂದ್ರ ಮೋದಿ. ರಾಷ್ಟ್ರಪತಿ? ದ್ರೌಪದಿ ಮುರ್ಮು. ಯಾವ ಮಂದಿಗೆ? ಬುಡಕಟ್ಟು ಸಮುದಾಯ. ಭಾರತ ಮೊದಲ ಮಹಿಳಾ ಪ್ರಧಾನಿ? ಮಮತಾ ಬ್ಯಾನರ್ಜಿ. ಇಂದಿರಾ ಗಾಂಧಿ ಪ್ರಧಾನಿ. PM. ಎರಡನೇ ರಾಷ್ಟ್ರಪತಿ ಯಾರು? ಎರಡನೇ ರಾಷ್ಟ್ರಪತಿ ಮಹಿಳಾ ರಾಷ್ಟ್ರಪತಿ. ಮೊದಲ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್. ಭಾರತ ಪ್ರಸ್ತುತ ಇರುವ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ? KC ರೆಡ್ಡಿ. ಪ್ರಸ್ತುತ ಇರುವ ಮುಖ್ಯಮಂತ್ರಿ? ಸಿದ್ದರಾಮಯ್ಯ. ಕರ್ನಾಟಕದ ರಾಜ್ಯಪಾಲರು? ತಾವರ್ಚಂದ್ ಗೆಹ್ಲೋಟ್. ಕರ್ನಾಟಕ ರಾಜಧಾನಿ? ಬೆಂಗಳೂರು. ಭಾರತ ರಾಜಧಾನಿ? ನವದೆಹಲಿ. ಆಂಧ್ರ ಪ್ರದೇಶ ರಾಜಧಾನಿ? ಅಮರಾವತಿ. ತೆಲಂಗಾಣದ ರಾಜಧಾನಿ? ಹೈದರಾಬಾದ್. ಯಾವ ನದಿ ದಡದಲ್ಲಿದೆ ಹೈದರಾಬಾದ್? ಮೂಸಿ. ಕರ್ನಾಟಕದ ದೊಡ್ಡ ನದಿ? ಕೃಷ್ಣ ನದಿ. ಸಿಂಧು ನದಿ ಉಪನದಿಗಳು ಯಾವ್ಯಾವ? BRS. ಹಂಗಂದ್ರೆ ಏನು? B ಅಂದ್ರೆ ಬಿಯಾಸ್. C ಅಂದ್ರೆ ಚೀನಾಬ್. ಆರ್ ಅಂದ್ರೆ ರಾವಿ. ಚೀನಾಬ್, ರಾವಿ, ಸಿಂಧು, ಸಟ್ಲೇಜ್. ಕರ್ನಾಟಕದ ಪ್ರಮುಖ ಬಂದರುಗಳು ಮತ್ತು ಅವುಗಳ ಮೇಲೆ ಹರಿಯುವ ನದಿಗಳು ಯಾವ್ಯಾವ ಹೇಳ್ಬೇಕು? ಕಾಳಿ ನದಿ ಯಾವ ಬಂದರದ ಮೇಲೆ ಹಾದು ಹೋಗುತ್ತದೆ? ಕಾರವಾರ ಬಂದರದ ಮೇಲೆ. ಶರಾವತಿ ನದಿ? ಹೊನ್ನಾವರ. ಶರವಿ? ಭಟ್ಕಳ. ಸೊಂಡ? ಕುಮಟ? ಅಘನಾಶಿನಿ. ಭಾರತ ಪ್ರಮುಖ ಬಂದರುಗಳು ಎಷ್ಟಿದಾವೆ? 14. ಯಾವ್ಯಾವು? ಗುಜರಾತ್? ಕಾಂಡ್ಲಾ. ಮಹಾರಾಷ್ಟ್ರ? ಮುಂಬೈ ನವಶೇವ. ನವಶೇವಗಿರೋ ಮತ್ತೊಂದು ಹೆಸರು? ಜವಾಹರ್ಲಾಲ್ ನೆಹರು ಬಂದರು. ಗೋವಾ? ಮರ್ಮಗೋವಾ. ಮತ್ತೆ ಕರ್ನಾಟಕ? ನವಮಂಗಳೂರು. ಕೇರಳ? ಕೊಚ್ಚಿ. ತಮಿಳುನಾಡು? ಚೆನ್ನೈ ಮತ್ತು ಎನ್ನೋವರ. ಟುಟಿಕೋರಿನ್. ಭಾರತ ಮೊದಲ ಖಾಸಗಿ ಬಂದರು ಅಂದ್ರೆ ಯಾವುದು? ಎನ್ನೋರ ಬಂದರು. ಎನ್ನೋರಿಗೆ ಬಂದರಿಗಿರೋ ಮತ್ತೊಂದು ಹೆಸರು ಕಾಮರಾಜ್ ಬಂದರು. ಆಂಧ್ರ ಪ್ರದೇಶದಲ್ಲಿರುವ ಬಂದರು ಯಾವುದು? ವಿಶಾಖಪಟ್ಟಣ. ಒಡಿಶಾ? ಪ್ಯಾರದೀಪ. ಪಶ್ಚಿಮ ಬಂಗಾಳ? ಕಲ್ಕತ್ತಾ ಹಾಗೂ ಹಲ್ದಿಯಾ. ಪಶ್ಚಿಮ ಬಂಗಾಳದ ರಾಜಧಾನಿ? ಕಲ್ಕತ್ತಾ. ಪಶ್ಚಿಮ ಬಂಗಾಳದ ಕರಾವಳಿ ತೀರವನ್ನು ಏನಂತ ಕರಿತೀವಿ ನಾವು? ವಂಗತೀರ. ಗುಜರಾತ್ ಕರಾವಳಿ ತೀರವನ್ನು ಕಚ್ ತೀರ.
ಮಹಾರಾಷ್ಟ್ರ ಮತ್ತು ಗೋವಾ ಕರಾವಳಿ ತೀರವನ್ನು ಕೊಂಕಣಿ ತೀರ. ಕರ್ನಾಟಕದ ಕರಾವಳಿ ತೀರವನ್ನು ಏನಂತ ಕರಿತೀವಿ? ಮೆಕರಲ್ ತೀರ. ಮೆಕರಲ್, ಕೇರಳದ ಕರಾವಳಿ ತೀರವನ್ನು ಮಲಬಾರ್ ತೀರ. ಇದು ಇಷ್ಟೈತಾ? ಕರ್ನಾಟಕದ ಪ್ರಮುಖ ನೀರಾವರಿ ವ್ಯವಸ್ಥೆ, ಅದರಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಎಲ್ಲಿದೆ? ಕಾಲುವೆ ನೀರಾವರಿ, ರಾಯಚೂರು, ಬಾವಿ ನೀರಾವರಿ, ಬೆಳಗಾವಿ, ಕಬ್ಬು, ಬೆಳಗಾವಿ, ಸುವರ್ಣ ವಿಧಾನಸೌಧ, ಬೆಳಗಾವಿ, ಬೆಳಗಾವಿ. ಆಮೇಲೆ ಯಾವುದು? ಕೆರೆ ನೀರಾವರಿ, ಶಿವಮೊಗ್ಗ, ಕೆರೆ ಶಿವಮೊಗ್ಗ. ಕಾಲುವೆ ರಾಯಚೂರು, ಚಿನ್ನ, ರಾಯಚೂರು, ಭತ್ತ ರಾಯಚೂರು, ರಾಯಚೂರು. ಕೊಳವೆ ಬಾವಿ ಬಂದರೆ ಬೆಂಗಳೂರು. ಕರ್ನಾಟಕದ ಅತಿ ಹೆಚ್ಚು ಜನಸಂಖ್ಯೆ ಇರುವ ಜಿಲ್ಲೆ ಬೆಳಗಾವಿ, ಬೆಂಗಳೂರು, ಬೆಂಗಳೂರು. ದೊಡ್ಡ ಜಿಲ್ಲೆ ಬೆಳಗಾವಿ. ಬೆಳಗಾವಿ. ಕರ್ನಾಟಕದ ಕರಾವಳಿ ತೀರ ಎಷ್ಟು ಕಿಲೋಮೀಟರ್ ಇದೆ? 600, ಕರ್ನಾಟಕದ 320. 320. ಭಾರತ ಅತಿ ಹೆಚ್ಚು ಕರಾವಳಿ ಹೊಂದಿದ ರಾಜ್ಯವಾದ ಕರಾವಳಿ ಹೊಂದಿರುವ ರಾಜ್ಯ ಗುಜರಾತ್. ಗುಜರಾತ್.